ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಿಲಿಕಾನ್ ಸಿಟಿ ಸಜ್ಜಾಗಿದೆ. ಅದರಲ್ಲೂ ಪಬ್ಗಳ ನಗರದಿಂದ ಕರೆಸ್ಕೊಳ್ಳುವಂಥ ಕೋರಮಂಗಲದಲ್ಲೂ ಕೂಡ ಪೊಲೀಸರು ಟೈಟ್ ಸೆಕ್ಯೂರಿಟಿಯನ್ನು ಕೂಡ ಇಲ್ಲಿ ಮುಂದುವರಿಸಿರುವಂಥ. ಈಗ ಬೆಂಗಳೂರಿನ ಕೋರಮಂಗಲದ 7th ಬ್ಲಾಕ್ನಲ್ಲಿ ಇದ್ದೀನಿ. ಇಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಕ್ಕೆ ಸಿಲಿಕಾನ್ ಸಿಟಿ ಜನರು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಅದರ ಬಹಳ ಮುಖ್ಯವಾಗಿ ಅಂದರೆ ಈಗ ಬೆಂಗಳೂರಿನ ಹೊರಭಾಗಗಳಿಂದ ಹಾಗೂ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಬರುವಂಥ ಪ್ರವಾಸಿಗರಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಕೂಡ ಅಲ್ಲಲ್ಲಿ ಒಂದು ಸುರಕ್ಷಿತ ತಾಣ ಆಗಿರ್ಬೋದು, ಮತ್ತೆ ಒಂದು ಏನಾದ್ರು ಒಂದು ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ ಆದರೂ ಕೂಡ ಅಲ್ಲೂ ಒಂದು ಶೆಡ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಅಹಿತಕರ ಘಟನೆ ನಡೆಯದಂತೆ ಕಾಕಿಯು ಕೂಡ ಕಟ್ಟೆಚ್ಚರವನ್ನ ವಹಿಸಿದೆ. ಅಂದ್ರೆ ಇಲ್ಲಿ ಕೋರಮಂಗಲದ 7th ಬ್ಲಾಕ್ನಲ್ಲಿ ಪ್ರತಿ ಒಂದು ಈ ರಸ್ತೆಯಲ್ಲಿ CC ಕ್ಯಾಮ್ರಾವನ್ನ ಕೂಡ ಅಳವಡಿಸಲಾಗಿದೆ. CC ಕ್ಯಾಮ್ರಾದಲ್ಲಿ ಏನಾದ್ರು ಕಿರಿಕಿರಿ ಮಾಡಿದ್ರೆ, ಗಲಾಟೆಗಳನ್ನ ಆದ್ರೆ ಅಲ್ಲೂ ಕೂಡ ಮಾನಿಟರ್ ಮಾಡ್ತಾರೆ. ಅವರು ಇದನ್ನು ಕೂಡ ಕ್ರಮ ತೆಗೆದುಕೊಳ್ತಾರೆ. ಇನ್ನು ಈಗ ಏನು ಕಾಣ್ತದೆ ಈ ಚಿತ್ರಣ, ಇನ್ನೊಂದು 2 ತಾಸು ಆದ್ಮೇಲೆ ಸಂಪೂರ್ಣವಾಗಿ ಬದಲಾಗುತ್ತೆ. ಸಾಕಷ್ಟು ಜನರು ಕೂಡ ಗಿಜಿಯಿಂದ ಕೂಡ ಓಡಾಡ್ತಾ ಇರ್ತಾರೆ. ಮತ್ತೆ ಪೊಲೀಸರು ಕೂಡ ಇಲ್ಲಿ ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ. ಯಾರು ಕೂಡ ತುಟಿಪಿಟ್ಟಿಕನ್ನೋ ಆಗಿಲ್ಲ. ಸದ್ಯಕ್ಕೆ ಇಲ್ಲಿನ ಒಂದು ಕೋರಮಂಗಲ ಭಾಗದಲ್ಲಿ ಅತಿ ಹೆಚ್ಚು ಪಬ್ಗಳು ಇರುವಂತಹ ಏರಿಯಾ ಕೂಡ ಇದಾಗಿದೆ. 6 ಗಂಟೆಯ ಸುಮಾರಿಗೆ ಈಗೇನು ಓಡಾಡ್ತಾ ಇದ್ರಲ್ಲ ಟೂ ವೀಲರ್, ಅವುಗಳ ಒಂದು ಕ್ರಮೇಣ ಕೂಡ ಬಂದ್ ಆಗುತ್ತೆ. ಬ್ಯಾರಿಗೇಟ್ ಅನ್ನು ಕೂಡ ಅಳವಡಿಕೆ ಮಾಡ್ತಾರೆ. ಕೇವಲ ಕಾಲ್ನಡಿಗೆಯಿಂದ ಓಡಾಡೋದಕ್ಕೆ ಮಾತ್ರ ಅವಕಾಶನ ಕೂಡ ಕೊಡಲಾಗುತ್ತೆ. ಹೀಗಾಗಿ ಪೊಲೀಸರು ಕೂಡ ಪಬ್ಗಳ ಸುತ್ತಮುತ್ತ ಆಗಿರ್ಬೋದು ಮತ್ತೆ ರಸ್ತೆ ಭಾಗದಲ್ಲಿ ಆಗಿರ್ಬೋದು ಯಾವುದೇ ರೀತಿಯಾದಂತಹ ಒಂದು ಅಹಿತಕರ ಘಟನೆ ನಡೆಯದಂತೆ ಒಂದು ಕಟ್ಟೆಚ್ಚರವನ್ನು ಕೂಡ ವಹಿಸಿದ್ದಾರೆ. ಈಗಾಗಲೇ ಬೆಂಗಳೂರಿನ ಹಲವು ಭಾಗದಲ್ಲೂ ಕೂಡ ಒಂದು CC ಕ್ಯಾಮ್ರಾವನ್ನು ಅಳವಡಿಸಿ ಮಾನಿಟರ್ ಮಾಡೋದು ಕೂಡ ಒಂದು ಟೀಮ್ ಇರುತ್ತೆ. ಹೀಗೆ ಅಲ್ಲೂ ಕೂಡ ಏನು ಘಟನೆ ಆಗಬಾರ್ದು, ಎಲ್ಲವೂ ಕೂಡ ಸರಾಗೋಗಿ ಆಗಬೇಕು ಅಂದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಸಾಕಷ್ಟು ಜನರು ಕೂಡ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಬರ್ತಿರ್ತಾರೆ. ಅವರು ಕೂಡ ಅನುವು ಮಾಡಿಕೊಡುವಂತ ನಿಟ್ಟಿನಲ್ಲೂ ಕೂಡ ಗೃಹ ಇಲಾಖೆ ಎಲ್ಲ ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಂಡಿರುವಂತ CCTV ಕಣ್ಗಾವಲಲ್ಲಿ ಇರುತ್ತೆ. ಯಾರಾದ್ರೂ ಒಂದು ರೀತಿ ಬಾಲ ಬಿಚ್ಚಿದ್ರೆ ಅವರು ಕೂಡ ಬಿಸಿ ಮುಟ್ಟುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಅದ್ರಲ್ಲೂ ಕೂಡ ಮದ್ಯಪಾನ ಇರ್ತಾರೆ, ಮದ್ಯಪ್ರಿಯರು ಇರ್ತಾರೆ, ಕುಡಿದು ತೂರಾಡ್ಕೊಂಡು ಹೋಗ್ತಾ ಇದ್ರೆ ಅವರನ್ನು ಕೂಡ ಸೇಫ್ ಆಗಿ ಮನೆಗೆ ತಲುಪಿಸುವಂತ ಒಂದು ಇದೇ ಮೊದಲ ಬಾರಿಗೆ ವಿನೂತನ ಪ್ರಯತ್ನಕ್ಕೂ ಕೂಡ ರಾಜ್ಯ ಸರ್ಕಾರ ಮುಂದಾಗಿದೆ. ಕ್ಯಾಮರಾ ಪರ್ಸನ್ ಸುಶೀಲ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.